ಯೂರಿ ಮಿಲ್ಲರ್ ಪ್ರಯೋಗ. ರಾಸಾಯನಿಕ ವಿಕಾಸವಾದದ ಸಿದ್ಧಾಂತವನ್ನು ಒಪಾರಿನ್ ಮತ್ತು ಹೆಲ್ಡನರು ಮೊದಲ ಬಾರಿಗೆ ಪ್ರಸ್ತುತಪಡಿಸಿದರು. ಆದರೆ ಅವರ ಈ ವಾದವನ್ನು ಯಾರೂ ಒಪ್ಪಲಿಲ್ಲ, ಏಕೆಂದರೆ ಪ್ರಾಚೀನ ಭೂಮಿಯಿಂದ ಇಳಿದಂಥ ನೀರವಯವ ಅಣುಗಳಿಂದ ಈಗಿನ ಜೀವ ಉತ್ಪತ್ತಿಯಾಗಿರಬಹುದೆಂದು ನಂಬುವುದು ತುಂಬ ಕಷ್ಟವಾಗಿತ್ತು. ಆದರೆ ಈ ವಾದವನ್ನು ಸಾಕ್ಷಿಗಳ ಸಹಿತ ನಿರೂಪಿಸಿದ್ದು 1953ರಲ್ಲಿ. ಅದು ಹರಾಲ್ಡ್ ಯೂರಿ ಮತ್ತು ಅವರ ಶಿಷ್ಯ ಸ್ಟ್ಯಾನ್ಲಿ ಮಿಲ್ಲರ್ ಅವರ ಪ್ರಯೋಗ. ಇದು ಸ್ಟ್ಯಾನ್ಲಿ ಮಿಲ್ಲರ್ ಅಥವಾ ಯೂರಿ ಮಿಲ್ಲರ್ ಪ್ರಯೋಗ ಎಂದು ಪ್ರಸಿದ್ಧಿ ಪಡೆದಿದೆ. ಆದಿಕಾಲದ ಭೂಮಿಯ ಮೇಲೆ ಜೀವ ಉಗಮವಾಗಿರಬಹುದು ಎಂಬುವ ವಾದವನ್ನು ಆದಿಕಾಲದ ಭೂಮಿಯಲ್ಲಿ ಕಂಡುಬರುವಂತಹ ಪರಿಸರವನ್ನು ಪ್ರಯೋಗಶಾಲೆಯಲ್ಲಿಯೇ ಪುನರ್ರಚಿಸಲು ಪ್ರಯತ್ನಿಸಿದರು. ಆಗಿನ ಆದಿಕಾಲದ ಭೂಮಿಯ ಮೇಲೆ ಮೊದಲು ಇರಬಹುದು ಎಂದು ಅಂದಾಜಿಸಲಾದಂಥ ಜಲಜನಕ, ಸಾರಜನಕ, ಅಮೋನಿಯಾ, ಮೀಥೇನ್, ನೀರಿನ ಬಾಷ್ಪ ಹಾಗೂ ಇಂಗಾಲದ ಡೈಆಕ್ಸೈಡ್ಗಳನ್ನು ಒಂದು ಗಾಜಿನ ಕುಪ್ಪಿಯಲ್ಲಿ ಸೇರುವಂತೆ ಮಾಡಿ ಇನ್ನೊಂದು ಗಾಜಿನ ಕುಪ್ಪಿಯಲ್ಲಿ ನೀರನ್ನು ಕಾಯಿಸಲಾಯಿತು. ಹೀಗೆ ಕಾಯಿಸಿದ ನೀರು ನೀರಾವಿಯಾಗಿ ಗಾಜಿನ ಕಳವೆಗಳ ಮೂಲಕ ಅನಿಲಗಳ ಜೊತೆಗೆ ಸೇರಿ ಅದು ಇನ್ನೊಂದು ಕುಪ್ಪಿಯಲ್ಲಿ ಸೇರಿತು. ಅಲ್ಲಿ ಎಲೆಕ್ಟ್ರೋಡ್ಗಳ ಸಹಾಯದಿಂದ ವಿದ್ಯುತ್ ಕಿಡಿಯನ್ನು ಹಾಯಿಸಿ ಶಕ್ತಿಯನ್ನು ಒದಗಿಸಲಾಯಿತು. ಅದು ಸುಮಾರು 75,000 ವೋಲ್ಟ್ ಆಗಿತ್ತು. ಆದಿಭೂಮಿಯ ಮೇಲೆ ಆಗ ಮಿಂಚು ಮತ್ತು ನೇರಳಾತೀತ ಕಿರಣಗಳ ಪ್ರಭಾವವನ್ನು ಇದು ಪ್ರತಿನಿಧಿಸುತ್ತದೆ. ಹೀಗೆ ಅನಿಲಗಳ ಜೊತೆ ನೀರಾವಿ ಬೆರೆತು ಇನ್ನೊಂದು ಗಾಜಿನ ಕುಪ್ಪಿಗೆ ಸೇರಿದಾಗ ಅಲ್ಲಿ ಈ ಪ್ರಯೋಗವನ್ನು ಸುಮಾರು 1 ವಾರದವರೆಗೆ ಸತತವಾಗಿ ನಡೆಸಿದರು. ನಂತರ ಉಪಕರಣದಲ್ಲಿರುವ ದ್ರವವನ್ನು ವಿಶ್ಲೇಷಿಸಿದರು. ಆಗ ದ್ರವದಲ್ಲಿ ಕೆಲವು ಅಮೈನೋ ಆಮ್ಲಗಳು ಹಾಗೂ ಅನೇಕ ಸಾವಯವ ಸಂಯುಕ್ತಗಳು ಗೋಚರವಾಗಿದ್ದು ರಾಸಾಯನಿಕ ವಿಕಾಸವಾದವನ್ನು ನಿಜವೆಂದು ಪ್ರಸ್ತುತಪಡಿಸಿತು.